ರಾಮ 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 ರಘುನಂದನ ರಾಮ ರಾಮ. ಶ್ರೀಶ್ ಕುಮಾರ್ ಅವರ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪ್ರೀತಿಯ ಎಲ್ಲ ಬಹುವಚನ ಬಂಧುಗಳಿಗೆ ಶ್ರೀರಾಮನವಮಿಯ ಶುಭಾಶಯಗಳು. ಕಳೆದ 20 ವರ್ಷಗಳಿಂದ ಸರಯೂ ನದಿಯಲ್ಲಿ ಅದೆಷ್ಟೋ ನೀರು ಹರಿದಿದೆ, ಅದೆಷ್ಟೋ ಗೊಂದಲಗಳೆಲ್ಲ ಆಗಿವೆ. ಅದೆಲ್ಲದರ ಮಧ್ಯದಲ್ಲಿ ರಾಮನೂ ಕೂಡ ಅಯೋಧ್ಯೆಯಲ್ಲಿ ಬಾಲಚಂದ್ರನಾಗಿ ಮೆರೆದಿದ್ದಾನೆ. ಬಹುವಚನಂನ ರಾಮ ಈಗ ದಿನ ಲೆಕ್ಕಗಳಲ್ಲಿ, ವಾರ್ಷಿಕ ಲೆಕ್ಕಗಳಲ್ಲಿ ಆತ ಈಗ ಯುವಕನಾಗಿದ್ದಾನೆ. ನಾವು ವೈಯಕ್ತಿಕವಾಗಿ ವೃದ್ಧಾಪ್ಯದ ಕಡೆಗೆ ಹೋದರೂ ರಾಮ ಯುವಕ ಅಂತ ಹೇಳುವ ಸಂತೋಷ ಅದು ನಮಗಿದೆ. ಪ್ರಾರಂಭದಲ್ಲಿ ಮನೆಯ ಒಳಗಿನ ಒಂದು ಸಣ್ಣ ಹಾಲಲ್ಲಿ ಒಂದು ಸಣ್ಣ ಭಜನೆಯ ಆಲೋಚನೆಗಳಲ್ಲಿ ರಾಮ ಬಹುವಚನ ಒಳಗೆ ಬಂದ. ಆದರೆ ಅದರ ಹಿಂದೆ ಒಂದು ದೀರ್ಘ ಇತಿಹಾಸ ಇದೆ. ಒಂದು ಕಾಲಕ್ಕೆ ನಿಮಗೆಲ್ಲರಿಗೂ ನೆನಪಿದೆ, ಗಣೇಶ್ ಬೀಡಿಯವರು, ಬೇರೆ ಬೇರೆ ಕಂಪನಿಯವರು ದೊಡ್ಡ ದೊಡ್ಡ ಕ್ಯಾಲೆಂಡರ್ಗಳನ್ನು ಮಾಡ್ತಾ ಇದ್ರು. ಆ ಕ್ಯಾಲೆಂಡರ್ಗಳ ಬಗ್ಗೆ ನಮಗೆ ಸತ್ಯಕ್ಕಾದರೆ ನಾನು ಉಡುಪಿಯಲ್ಲಿ ಹೈಸ್ಕೂಲಿಗೆ ಹೋಗ್ತಾ ಇದ್ದಾಗ ಅಂಗಡಿ ಹೋಗಿ ಕ್ಯಾಲೆಂಡರ್ ಬೇಡ್ತಾ ಇದ್ವಿ. ಅದು ಆ ಕಾಲದ ಒಂಥರ ಕುತೂಹಲ. ನನ್ನ ಹತ್ರ 10 ಕ್ಯಾಲೆಂಡರ್ ಆಗಿದೆ, 15 ಅಂತ ಹೇಳುವ ಆ ದಿನಗಳಿತ್ತು, ಕುತೂಹಲ ಇತ್ತು. ಅದಂತೂ 1-2 ಅಗರಬತ್ತಿ ಕಂಪನಿಯವರು ಮಾಡ್ತಾ ಇದ್ದ ಆ ಕ್ಯಾಲೆಂಡ್ರಿಗಂತೂ ಬಹಳ ಗೌರವವೇ ಇತ್ತು. ಆ ದಿನಗಳಲ್ಲಿ ನಮ್ಮ ಉಪ್ಪಿನಂಗಡಿಯ ಕಜೆ ಮನೆಗೆ ಒಂದು ಕ್ಯಾಲೆಂಡರ್ ಬರ್ತದೆ. ಕ್ಯಾಲೆಂಡರನ್ನು ನಾವೆಲ್ಲ ಅಪ್ಪನ ಹತ್ರ ಒತ್ತಾಯ ಮಾಡ್ತೇವೆ, ಅದಕ್ಕೊಂದು ಫ್ರೇಮ್ ಆಗಬೇಕು ಅಂತ. ನಿಮ್ಗೆ ಗೊತ್ತಿದೆ, ಹಳ್ಳಿ ಮನೆಯಲ್ಲಿ ಒಂದು ಫೋಟೋಗೆ ಫ್ರೇಮ್ ಆದ ಕೂಡಲೇ ಅದಕ್ಕೊಂದು ಥ್ರಿಲ್ ಬರೋದು ಏನೋ ಅಂತ. ಇಡೀ ಗೋಡೆಗಳಲ್ಲಿ ಅಂತ ದಿನಗಳಿತ್ತು. ಮನೆಯಲ್ಲೂ ಬೇಕಾದಷ್ಟು ಅಪ್ಪನ ಇಲ್ಲಿ ಅಂಬರ ಚರಕದ ಅವರು ಗಾಂಧಿ ಮೂವ್ಮೆಂಟ್ನ ಚರಕದ ನೂಲು ತೆಗೆಯುವ ಕೆಲಸವನ್ನು ಮಿಷನ್ ಗುಡ್ಡೆಯಲ್ಲಿ ಮಾಡ್ತಾ ಇದ್ರು ಅವರು, ಮತ್ತು ವಾಚಿ ರಿಪೇರಿ ಮಾಡ್ತಾ ಇದ್ದ ಗೋವಿಂದ ಭಟ್ರೆಲ್ಲ ಸೇರಿ ಅಂಬರ ಚರಕದಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ರಭಸಗಳಲ್ಲಿಯೇ ಮತ್ತೆ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರು ಟೀಚರ್ಸ್, ಈ ರಾಮನ ಫೋಟೋಗೆ ಫ್ರೇಮ್ ಆಗ್ತದೆ. ಆಗ ನಮ್ಮಲ್ಲೊಂದು ಕಟು ನಿಯಮಗಳಾಯಿತು, ರಾಮ ಪೂಜೆ ಇಲ್ಲದೆ ಪ್ರಸಾದ ಇಲ್ಲ, ರಾತ್ರಿ ಊಟ ಇಲ್ಲ ಅಂತ. ಅದು ಅಮ್ಮ ಕೂಡಲೇ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ಲು. ಅವಲಕ್ಕಿಗೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಜೇನು, ಅದಷ್ಟು ಕಲಸಿ ಅದು ರಾಮಪ್ರಸಾದ ಆಗ್ತಿತ್ತು. ಅದು ನಮ್ಮ ಮನೆ ಎಲ್ರಿಗೂ ತಲುಪ್ತಿತ್ತು. ಅದಾದಮೇಲೆ ಎಲ್ರಿಗೂ ಊಟ. ರಾಮ ಪೂಜೆಗೆ ಬರೆಯಿದ್ರೆ ಊಟ ಇಲ್ಲ ಅಂತ ಹೇಳುವಷ್ಟು ಕಟು ನಿಯಮಗಳೆಲ್ಲ ಇತ್ತು. ಹಾಗೆಂತ ಅದಕ್ಕೆ ಮಡಿಯೆಲ್ಲ ಏನೇನು ಹೋಗುದು ಇನಿಯೇರು ಅಂತ ಕೇಳುವುದರ ಮೂಲಕ ಆರತಿ ಎತ್ತು. ಎಷ್ಟೋ ಸಲ ಕೋಪದಲ್ಲಿ ಯಾರು ಎತ್ತ ಇದ್ದಾಗ ಅಮ್ಮನೇ ಎತ್ತಿದ ಉದಾಹರಣೆಗಳಿತ್ತು. ಅದು ಮನೆಯಲ್ಲಿ ರಾಮನ ಆಲೋಚನೆಗಳಿಗೆ ಕಾರಣ ಆಯಿತು. ಅದಾದಮೇಲೆ ಅಮ್ಮ ತೊರವೆ ರಾಮಾಯಣ ಇತ್ಯಾದಿ ರಾಮಾಯಣ ಓದ್ತಾ ಇದ್ವಿ. ಆ ಎಲ್ಲ ಅಭಿವೃದ್ಧಿ ಯಾಕೋ ಏನೋ ಗೊತ್ತಿಲ್ಲ, 2005ನೇ ಇಸ್ವಿಯಲ್ಲಿ ನಾನು ಈ ಮನೆಯೊಳಗೆ ಬರುವ ಕಾಲಕ್ಕೆ ಈ ಮನೆಯೊಳಗೆ ಜನವರಿ 15ಕ್ಕೆ ಈ ಮನೆಯೊಳಗೆ ನಾವು ಬಂದ್ವಿ. ಏಪ್ರಿಲಲ್ಲಿ ರಾಮ ಮನೆಯೊಳಗೆ ಬಂದ. ಮನೆಯೊಳಗೆ ಬಂದ ಮೇಲೆ ಅವನೇ ವಿಸ್ತಾರ ಆಗ್ತಾ ಹೋದ. ಕೆಳಗೊಂದು ಭಜನೆಯಿಂದ ಪ್ರಾರಂಭ ಆಯಿತು. ಭಜನೆಯಿಂದ ರಾಮ ಅಟ್ಟಕ್ಕೆ ಬಂದು ಒಂದಷ್ಟು ಹಾಡುಗಾರಿಕೆ ಉಪನ್ಯಾಸಗಳು ಪ್ರಾರಂಭ ಆಯಿತು. ಅದಾದ ಮೇಲೆ ನಿರಂತರವಾಗಿ ಒಂದಷ್ಟು ಜನ ಹಿರಿಯರೆಲ್ಲ ಉಪನ್ಯಾಸಗಳನ್ನು ಮಾಡ್ತಾ ಹೋದರು. ಒಂದಿನ ಭಯಂಕರವಾಗಿ ಮಳೆ ಬಂತು. ನಿನ್ನೆ ಬಂದ ಮಳೆಯ ಹಾಗೆ. ಆಗ ಇದಕ್ಕೆ ಮಾಡಿರಲಿಲ್ಲ, ಓಪನ್ ಆದಂಥ ವ್ಯವಸ್ಥೆ ಇತ್ತು. ನನಗೆ 4 ಗಂಟೆವರೆಗೂ ಗುಡಿಸುವ ಕೆಲಸ, ನೀರು ಹೊರಗೆ ಹಾಕೋದು ಕೆಲಸ. ಕೊನೆಗೆ ಎಷ್ಟೋ ಜನ ಆಗ ನಮ್ಮ ಹತ್ರ ಒಂದು ಡಬ್ಬ ಫೋನ್ ಇತ್ತು, ಲ್ಯಾಂಡ್ಲೈನ್ ಇತ್ತು. ಎಲ್ಲರೂ ಫೋನ್ ಮಾಡಿದ್ರು, ಶ್ರೀಶಾ ರಾಮನವಮಿ ಉಂಟಾಯಿತು ಅಂತ. ರಾಮನವಮಿ ಉಂಟು ಅಂತ ಹೇಳೋ ವಿಶ್ವಾಸದಲ್ಲಿ ಕೊನೆಗಂತೂ 6 ಗಂಟೆಗೆ ರಾಮನವಮಿ ಪ್ರಾರಂಭ ಆಯಿತು.
9 ಗಂಟೆವರೆಗೆ ಮುಂದುವರಿಯಿತು. ಅದಾದ ಮೇಲೆ ನಮಗೆ ಸ್ವಲ್ಪ ಬುದ್ಧಿ ಬಂತು, ಮಾಡೇರಿತು. ಅದೆಲ್ಲ ಆದಮೇಲೆ 2015 ಕಾಲಕ್ಕೆ ಪದ್ಮಿನಿ ಮನೆಯಿಂದ ಹೋದ ಮೇಲೆ ನಿಮ್ಗೆ ಅರ್ಥ ಆಗ್ತದೆ. ಆ ದಿನದ ನಂತರ ಒಂದು ಸ್ವಲ್ಪ ಬದಲಾವಣೆ ಆಯಿತು. 2017 ರಾಮನವಮಿಗೆ ಪ್ರೀತಿಯ ಲಕ್ಷ್ಮೀಶ ತೋಳ್ಪಾಡಿಯವರು ಈ ಪದ್ಮಿನಿ ಸಭಾಭವನವನ್ನು ಉದ್ಘಾಟಿಸಿ ಉತ್ತರಾಖಂಡದ ಬಗ್ಗೆ ಉಪನ್ಯಾಸ ನೀಡಿದರು. ಅದಕ್ಕೋಸ್ಕರ ಆಲೋಚನೆಯಲ್ಲಿ ನನ್ನ ಅಪ್ಪ ಮತ್ತು ಅಮ್ಮನ ನೆನಪಲ್ಲಿ ಸದಾ ವೇದಿಕೆ ಅಂತ ಈ ವೇದಿಕೆಯನ್ನು ಉಲ್ಲೇಖ ಮಾಡಿದ್ವಿ. ಅದು ಸದಾಶಿವ ಮತ್ತು ಶಾರದಾ 2 ಅಕ್ಷರಗಳ ಕಾಂಬಿನೇಷನ್. ಅದು ನಿಮಗೆ ಅರ್ಥ ಆಗ್ತದೆ. ಸ ಅಂದರೆ ಸದಾಶಿವ, ದ ಅಂದರೆ ಶಾರದಾ. ಈ ಆಲೋಚನೆಯಲ್ಲಿ ಈ ರಂಗಭೂಮಿ ಸೃಷ್ಟಿಯಾಯಿತು. ಬಹುವಚನಂ ಅನ್ನುವಂಥ ಪರಿಕಲ್ಪನೆಗೆ ನನಗೆ ಪಲಿಮಾರ ಸ್ವಾಮಿಗಳು ಇಲ್ಲಿಗೆ ಬಂದಾಗ ಥ್ರಿಲ್ ಕೊಟ್ಟರು. ನಾನು ಬಹುವಚನಂ ಅಂದರೆ ಹೆಚ್ಚು ಆಲೋಚನೆಗಳು ಮಾಡಬಲ್ಲ ಜಾಗ ಅಂತ. ಅವರು ಇಲ್ಲಿ ಇದ್ರ ಮೇಲೆ ನಿಂತು ಪಲಿಮಾರು ವಿದ್ಯಾಧೀಶರು ಒಂದು ಒಳ್ಳೆ ಮಾತು ಹೇಳಿದರು, ಬಹು ಅಂದರೆ ಭಗವಂತ ಅಲ್ವ ಮಾರಾಯ ಅಂತ. ಹೌದಲ್ವ ಅಂತ ನನಗೂ ಥ್ರಿಲ್ ಆಯಿತು. ಬಹು ನಾಮೇಮಿ ಅದೆಲ್ಲ ಕಡೆಯಲ್ಲೂ ಬಹು ಅನ್ನುವಂಥ ಪದಕ್ಕೆ ಹಾಗೆ ಅರ್ಥ ಆಯಿತು. ಹಾಗಾಗಿ ಇದು ಭಗವಂತನ ವಚನ ಆಗಿ ಪರಿವರ್ತನೆ ಆಯಿತು. ಹಾಗಾಗಿ ಇದಕ್ಕೆ ಆ ಅಸ್ತಿತ್ವ ಇದೆ. ಅದೇ ಆಲೋಚನೆಗಳಲ್ಲಿ ಪ್ರಸಿದ್ಧ ಕಲಾವಿದರೆಲ್ಲ ಈ ವೇದಿಕೆಯನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಕುಮಾರ ಗಂಧರ್ವರ ಮಗಳು ಕಲಾಪಿನಿ ಕೊಂಕಲಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸಂತಾನಂ ಪರಂಪರೆ, ಆರ್.ಕೆ. ರಾಮ್ಕುಮಾರ್ರಂಥ ಪರಂಪರೆ, ನೀಲಾ ರಾಮ್ಗೋಪಾಲ್ರಂಥ ಪರಂಪರೆ. ಇದು ಸಂಗೀತದ ಪರಂಪರೆ. ಆದರೆ ತೋಳ್ಪಾಡಿಯಂತಹ ಮಹಾನುಭಾವರು ಇಲ್ಲಿ ಅನೇಕ ಉಪನ್ಯಾಸಗಳನ್ನು ನೀಡ್ತಾ ಹೋಗಿದ್ದಾರೆ. ಕಳೆದ 1-6 ತಿಂಗಳ ಹಿಂದೆ ಭಾಗವತ ಭಾವ ಸಂಬಂಧ ಎನ್ನುವ ಇಡೀ ದಿನದ ಒಂದು ಕಾರ್ಯಕ್ರಮ, ಅದಂತೂ ನಮಗೊಂದು ಹೊಸ ಬದಲಾವಣೆ ಕೊಟ್ಟಿತ್ತು. ಹೀಗೆ ವಾರ್ಷಿಕವಾಗಿ ತಿಂಗಳು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದೆಯೂ ಅದು ಮಾಡಬೇಕು ಅಂತ ಹೇಳುವ ಆಶಯದಲ್ಲಿ ಈ ಆಮಂತ್ರಣದಲ್ಲಿ ಮುಂದಿನ 6 ತಿಂಗಳ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಗುರುತಿಸಿಕೊಂಡಾಗಿದೆ. ನಿಮಗದನ್ನು ನಾನು ಉಲ್ಲೇಖ ಮಾಡಬೇಕು. ಮುಂದಿನ ತಿಂಗಳು ಏಪ್ರಿಲ್ 27 ಕುಮಾರಿ ಶ್ರೀವರದಾ ಅವರ ಅನೀಶ್ ಅವರ ಶಿಷ್ಯೆ, ನನ್ನ ಶಿಷ್ಯೆಯೂ ಕೂಡ ಕುಮಾರಿ ಶ್ರೀವರದಾ ಅವರ ಸಂಗೀತ ಕಚೇರಿ ನಡೀತದೆ. ಮೇ 18ಕ್ಕೆ ರಾಗದಾನ, ಸಾರಿ ಗೊತ್ತಿದೆ, ಅವರೇ ಅದರ ಮೊದಲ ಕಾರ್ಯದರ್ಶಿ. ರಾಗದಾನ ಸಂಸ್ಥೆಯ ಒಟ್ಟಿಗೆ ಕುಮಾರಿ ತನ್ಮಯಿ ಉಪ್ಪಂಗಳ ಅವರ ಶಾಸ್ತ್ರೀಯ ಸಂಗೀತ ಕಚೇರಿ ನಡೀತದೆ. ಜೂನ್ 1ರಿಂದ 8 ಇಲ್ಲಿ ಸ್ಥಳಾವಕಾಶದ ಸಮಸ್ಯೆ ಇರುವುದರಿಂದ ಸ್ವಾಮಿ ಕಲಾಮಂದಿರದಲ್ಲಿ ಅವರು ಅದನ್ನು ಉಚಿತವಾಗಿ ನಮಗೆ ಕೊಟ್ಟಿದ್ದಾರೆ. ಹೌದು ಸರ್, ಸ್ವಾಮಿ ಅಂತ ದರ್ಶನ ಗೊತ್ತಿಲ್ಲ ಅಂತ ಹಾಗೆ ಉಲ್ಲೇಖ ಮಾಡಿದ್ದೇನೆ. ಅಲ್ಲಿ ಸಂಜೆ 6ರಿಂದ 8 7 ದಿನಗಳ ಕಾಲ ಅಲ್ಲಿ ಡಾಕ್ಟರ್ ವೀಣಾ ಬನ್ನಂಜೆ ಅವರು ಭಾಗವತ ಪ್ರವಚನ ಮಾಡುತ್ತಾರೆ. ಅದರ ಮುಂದೆ ಜುಲೈ 13ಕ್ಕೆ ವಿದುಷಿ ನಂದಿನಿ ನಾಯಕ್ ಅವರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿ ನಡೀತದೆ. ಆಗಸ್ಟ್ 9ಕ್ಕೆ ವಾಗರ್ತ ಅಂತ ಯಕ್ಷಗಾನದ ಬಗ್ಗೆ ಒಂದು ಮಾತುಕತೆಗಳು ನಡೀತವೆ. ಸೆಪ್ಟೆಂಬರ್ 14ಕ್ಕೆ ಡಾಕ್ಟರ್ ರವೀಶ್ ಪಡುಮಲೆ, ಇವತ್ತು ಬಹಳ ಒಂದರ್ಥದಲ್ಲಿ ತುಂಬ ಥ್ರಿಲ್ ಕೊಡುವ ಮನುಷ್ಯ ಅಂತ ಅನಿಸ್ತದೆ. ಭೂತ ಕಟ್ಟುವ ಪರಂಪರೆಯಲ್ಲಿ ಇದ್ದರೂ ಕೂಡ ಬಹಳ ಕಟುವಾದ ನಿಯಮನಗಳನ್ನು ಇಟ್ಟುಕೊಂಡು ಉಜಿರೆ SDM ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಅವರು BE ಮಾಡ್ತಾರೆ, MTech ಮಾಡ್ತಾರೆ, PhD ಮಾಡ್ತಾರೆ. ಇದೆಲ್ಲದರ ಮಧ್ಯೆ ಇವತ್ತು ಕೂಡ ಎಣ್ಣೆ ಮುಳ್ಳೆ ತಗೊಳ್ತಾರೆ. ಈ ಬದಿಯಲ್ಲಿ ಪ್ಯಾಂಟ್ ಹಾಕಿದ್ದೇನೆ ಅಂತ ಇಲ್ಲಿ ಭೂತದ ವೇಷ ಹಾಕೋದು ಬಿಡಲಿಲ್ಲ. ಡಾಕ್ಟರ್ ರವೀಶ್ ಪಡುಮಲೆ ಬರ್ತಾರೆ. ಅಕ್ಟೋಬರ್ 5ಕ್ಕೆ ಬನ್ನಂಜೆ ಗೋವಿಂದಾಚಾರ್ಯರ 90ರ ಸ್ಮರಣೆ, ಅದು ಪುತ್ತೂರಿನಲ್ಲಿ ನಡೀತದೆ. ಎಲ್ಲಿಂತ ಉಲ್ಲೇಖ ಇನ್ನು ಮಾಡ್ತಾ ಇಲ್ಲ. ಅದು ಜನರನ್ನು ಎಷ್ಟು ಜನ ಬರ್ತಾರೆ ಅಂತ ಹೇಳೋದ್ರ ಮೇಲೆ ನಮ್ಮದೊಂದು ಲೆಕ್ಕಾಚಾರ. ಆ ಲೆಕ್ಕಾಚಾರದ ಮೇಲೆ ಈ ಕಾರ್ಯಕ್ರಮ ನಡೀತದೆ. ಸ್ನೇಹಿತರೆ, ಇದು ಇಡೀ ಬಹುವಚನಂನ ಒಂದು ಸ್ಥೂಲವಾದಂಥ ಆಲೋಚನೆಗಳು ಮಾತ್ರ. ಇದರ ಮಧ್ಯದಲ್ಲಿ ನಾವು ರಾಮನವಮಿ ಅಂದರೆ ಅದು ನಮಗೊಂದು ವಾರ್ಷಿಕೋತ್ಸವ. ಯಾಕೆಂದರೆ ನಮ್ಮ ವ್ಯವಸ್ಥೆ ಪ್ರಾರಂಭ ಆದ್ದೇ ರಾಮನವಮಿಗೆ. ಹಾಗಾಗಿ ಆ ರಾಮನವಮಿ ಆಲೋಚನೆಯಲ್ಲಿ ಇವತ್ತು ಒಂದು ಬದಲಾವಣೆಗಳ ಹಾಗೆ ಸಂಗೀತ ಮತ್ತು ರಾಮನ ಆಲೋಚನೆ ಇಟ್ಕೊಂಡು ಮಾತನಾಡುವ,
ಸಂಗೀತದ ಬಗ್ಗೆ ಮತ್ತೆ ಮತ್ತೆ ಚರ್ಚೆ ಮಾಡಿಕೊಳ್ಳುವ ಅಂತ ಹೇಳುತ್ತಾ ನಾವು ಇವತ್ತು ಪ್ರೀತಿಯಿಂದ ಪ್ರೊಫೆಸರ್ ವಿ ಅರವಿಂದ ಹೆಬ್ಬಾರರನ್ನು ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಆಹ್ವಾನಿಸಿದ್ದೆ. ಅಲ್ಲೂ ಕೂಡ ಒಂದು ಸಣ್ಣ ಕಾಕತಾಳೀಯವಾದ ಬದಲಾವಣೆ. ಆ್ಯಕ್ಚುಲಿ ಹಿರಣ್ಯ ವೆಂಕಟೇಶ್ವರ ಭಟ್ರು ನನ್ನ ಹತ್ರ ಬರ್ತೇನೆ ಅಂತ ಕನಿಷ್ಠ 8 ತಿಂಗಳ ಮೊದಲು ಒಪ್ಪಿದ್ರು. ನಾನು ಪ್ಲ್ಯಾನ್ ಮಾಡ್ತಾ ಹೋಗಿದ್ದೆ. ಅವ್ರು ನನ್ನ ಹತ್ರ ಹೇಳಿದರು, ಸರ್ ನಾನೊಂದು ಭಾಗವತ ಪ್ರವಚನ ಹೋಗಬೇಕಾ ಬೇಡವಾ ನೀವೇ ಹೇಳಿ ಅಂತ. ನಾನು ಅವರನ್ನು ಭಾಗವತ ಪ್ರವಚನಕ್ಕೆ ಶೀರ್ಷಿಗೆ ಹೋಗಬೇಡ ಅಂತ ಹೇಳಿದ್ದೆ. ನಾನು ಯಾಕೆ ಯಲ್ಲಾಪುರಕ್ಕೆ ನಾನು ಹೇಳಿದೆ, ಸರ್ ನಾನು ಯಾರನ್ನ ಹುಡುಕ್ತೇನೆ ಸರ್. ಆ ಕಾರಣಕ್ಕೆ ಹುಡುಕಿದ್ದು ಅಂತಲ್ಲ, ಬರುವ ವರ್ಷ ನಿಮ್ಮ ಟಾರ್ಗೆಟ್ ಇತ್ತು ನನಗೆ, ನಾನು ಅದನ್ನು ಫಿಕ್ಸ್ ಮಾಡಿದ್ದೆ. ಆದರೆ ನೀವು ಬೇಗ ಬಂದದ್ದು ಇದಕ್ಕಿಂತ ದೊಡ್ಡ ಸುಖ ಯಾವುದು ಸರ್. ಹಾಗಾಗಿ ನೀವೇ ಸಾಕುವ 2 ಮಕ್ಕಳು ಮತ್ತು ನೀವು ಎಲ್ಲರೂ ಒಟ್ಟಿಗೆ ಸೇರಿದರೆ ಅದಕ್ಕಿಂತ ಧನ್ಯ ಧನ್ಯ ಶ್ರೀರಾಮ ಪ್ರಸಾದ ಅಷ್ಟೇ ಹೇಳೋದು. ನಾನು ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಇನ್ನು ಮುಂದೆ ಸಂಗೀತ ಕಚೇರಿ ನೀಡಲಿಕ್ಕಿರುವಂತಹ ಕುಮಾರಿ ಅರ್ಚನಾ, ಕುಮಾರಿ ಸಮನ್ವಿ ಉಡುಪಿ, ಒಂದರ್ಥದಲ್ಲಿ ನನ್ನ ಸೊಸೆ ಅಂತ ಹಾಗೆ ಹೇಳ್ಕೊಳ್ಬೇಕು ಸಮನ್ವಿಯನ್ನು. ಹಾಗಾಗಿ ಕುಮಾರಿ ಸಮನ್ವಿ ವಯಲಿನಲ್ಲಿ ವಿದುಷಿ ಗಾಯತ್ರಿ ವಿಭಾವರಿ ಚೆನ್ನೈ, ಮೃದಂಗಮಲ್ಲಿ ಸುನೀಲ್ ಸುಬ್ರಹ್ಮಣ್ಯಂ ಬೆಂಗಳೂರು, ಇವರೆಲ್ಲ ಇವತ್ತು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಕಲಾವಿದರ ಪೋಷಕರು ಬಂದಿದ್ದಾರೆ. ವಿಭಾವರಿ ಅಣ್ಣ ಅವರು ಟ್ವಿನ್ಸ್ ಅಂತ ದಾಖಲಾಗಿದ್ದರು, ಅವರು ಬಂದಿದ್ದಾರೆ. ಪಾಪ 32 ಗಂಟೆ ಜರ್ನಿ ಮಾಡಿ 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 ಪುತ್ತೂರು ತಲುಪಿದ್ದಾರೆ. ಅವರನ್ನೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ನನ್ನ ಧೈರ್ಯ ನೀವು, ನಾನು ಯಾವತ್ತೂ ಹೇಳಿಕೊಂಡು ಯಾವಾಗ ನನಗೆ ಕೇಳಲಿಕ್ಕೆ ಕಷ್ಟ ಆಗ್ತದೆ ಆ ದಿನ ಬಹುವಚನ ಬಂದ್ ಆಗ್ತದೆ ಅಂತ. ಶಟ್ರ್ ರೆಡಿ ಇದೆ, ಹೇಳಿದ್ರೆ ಆಯಿತು. ಆದರೆ ಎಲ್ಲಿವರೆಗೆ ನೀವು ಬರ್ತೀರೋ ನನಗೆ ಶಕ್ತಿ ಇರ್ತದೋ ಅಲ್ಲಿವರೆಗೆ ಬಹುವಚನ ಅಲರ್ಟ್ ಆಗಿ ಇರ್ತದೆ. ಎಷ್ಟೇ ಆಲೋಚನೆಗಳು ಕೆಲವು ಸಲ ಏರ್ಪೇರ್ ಆಗ್ತದೆ, ಆದರೆ ಗೊಂದಲ ಇಲ್ಲದೆ ಕೊನೆಗೆ ಚೆನ್ನಾಗಿ ನಡೀತದೆ. ಕೊನೆ ಕ್ಷಣದವರೆಗೂ ಒಮ್ಮೊಮ್ಮೆ ಏರ್ಪೇರ್ ಆಗ್ತಾ ಇರ್ತದೆ. ಕರೆಂಟ್ ಹೋಗಿರ್ತದೆ, ಜನರೇಟರ್ ಕೈ ಕೊಡ್ತದೆ, ಕೊನೆಗೆ ಏನೆಲ್ಲ ಆಗ್ತದೆ, ಆದರೆ ಕೊನೆಗೆ ಸರಿ ಆಗ್ತದೆ. ಅದು ಈ ಮಣ್ಣಿನ ಗುಣ ಕಾಣಬೇಕು. ಹಾಗಾಗಿ ಪ್ರೀತಿಯಿಂದ ಬಂದಿರುವ ಎಲ್ಲ ಹಿರಿಯರನ್ನು ಕೂಡ ಅತ್ಯಂತ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಾನು ಹೇಳ್ಕೊಳ್ಬೇಕಾದಿಷ್ಟು, ನಾಳದು ವೀಣಾ ಬನ್ನಂಜೆಯವರ ಕಾರ್ಯಕ್ರಮ ಅದು ಪುತ್ತೂರಿನಲ್ಲಿ ಆಗ್ತಾ ಇರುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಅದಕ್ಕೆ ನೀವೆಲ್ಲ ಬರಬೇಕು. ಅದರ ಮೊದಲ ಎಲ್ಲ ಕಾರ್ಯಕ್ರಮಕ್ಕೂ ಬರ್ತೀರಿ, ನೀವೆಲ್ಲ ಬರಬೇಕು ಅಂತ ಹೇಳ್ತಾ ಪ್ರೀತಿಯಿಂದ ಮತ್ತೊಮ್ಮೆ ಎಲ್ಲರನ್ನು ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತಿನ ವಿಶೇಷ ಉಪನ್ಯಾಸ ನೀಡುವಂತಹ ಪ್ರೊಫೆಸರ್ ವಿ ಅರವಿಂದ್ ಹೆಬ್ಬಾರವರನ್ನು ವರದರಾಜ್ ಚಂದ್ರಗಿರಿಯವರು ಬಂದು ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ ಸರ್. ಶ್ರೀ ಅರವಿಂದ್ ಹೆಬ್ಬಾರವರು ರಾಮಕಥಾ ಸುಧಾ ಎನ್ನುವ ವಿಷಯದ ಬಗ್ಗೆ ನಮ್ಮೊಂದಿಗೆ ಮಾತಾಡ್ತಾರೆ. ಸರ್,